ಶ್ರೀರಾಮ ಸಮರ್ಥ. ಪತ್ರ 10. ಒಬ್ಬ ಸರ್ಕಾರಿ ಅಧಿಕಾರಿ ಇದ್ದರು. ಅವರಿಗೆ ಬೇಗನೆ ನಿವೃತ್ತರಾಗಬೇಕಾಗಿ ಬಂದಿತು. ಆಗ ಪ್ರಪಂಚಕ್ಕೆ ದುಡ್ಡು ಸಾಕಾಗದಂತಾಯಿತು. ಮಕ್ಕಳು ಚಿಕ್ಕವರು, ಶಿಕ್ಷಣವಾಗಬೇಕಾಗಿತ್ತು. ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದವರು, ಅವರ ಮದುವೆ ಆಗಬೇಕಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಅವರ ಹೆಂಡತಿಯು ಶ್ರೀ ಮಹಾರಾಜರಿಗೆ ಪತ್ರ ಬರೆದು ನಾನು ಹೇಗೆ ವರ್ತಿಸಲಿ ಎಂದು ಕೇಳಿದರು. ಅದಕ್ಕೆ ಇದು ಶ್ರೀ ಮಹಾರಾಜರ ಉತ್ತರ. ಶ್ರೀರಾಮ ಭಕ್ತಿಪರಾಯಣ ಸೌಭಾಗ್ಯವತಿ ಗೀತಾಬಾಯಿಯವರಿಗೆ ಆಶೀರ್ವಾದ. ನಿಮ್ಮ ಪತ್ರ ಪ್ರಾಪ್ತವಾಯಿತು, ವಿಷಯ ತಿಳಿಯಿತು. ನೀವು ಮನಸ್ಸು ಬಿಚ್ಚಿ ಬರೆದಿರುವುದನ್ನು ನೋಡಿ ಸಮಾಧಾನವಾಯಿತು. ಪತಿಯ ಸೇವೆಯೇ ನಮ್ಮ ಧರ್ಮ, ಪ್ರಪಂಚದ ಕರ್ತವ್ಯವೇ ನಮ್ಮ ಸತ್ಕರ್ಮ, ಅಂತರಂಗದಲ್ಲಿ ಸಮಾಧಾನವೇ ನಮ್ಮ ಸಾಧನೆ. ಎಲ್ಲರೂ ಇರಬೇಕು ಸುಖದಲ್ಲಿ, ರಾಮನಾಮ ತೆಗೆದುಕೊಳ್ಳಬೇಕು ನಿತ್ಯ ಮುಖದಲ್ಲಿ. ಇದೆಲ್ಲದರ ಲಾಭ ಮನೆಯಲ್ಲಿ ಕುಳಿತೇ ಸಿಗುವನು ಪದ್ಮನಾಭ. ಕರ್ತವ್ಯದಲ್ಲಿರಬೇಕು ತತ್ಪರ, ಬಾಯಲ್ಲಿ ನಾಮವಿರಬೇಕು ನಿರಂತರ. ದೇಹದಿಂದ ಮಾಡಬೇಕು ಸೇವೆಯನ್ನು, ತಿಳಿಯಬಾರದು ಇದಕ್ಕಿಂತ ಬೇರೆ ದೊಡ್ಡ ಲಾಭವನ್ನು. ಭಗವಂತನು ಕೊಟ್ಟಿದ್ದೆಲ್ಲವನ್ನು ಅವನದೇ ಎಂದು ಕಾಯ್ದುಕೊಳ್ಳಬೇಕದನ್ನು. ಆ ಲೋಭದಲ್ಲಿ ತೊಡಗಿಸಬಾರದು ಮನಸ್ಸನ್ನು, ಪರಮಾರ್ಥದಲ್ಲಿಯ ಸತ್ಯವೆಂದು ತಿಳಿಯಬೇಕದನ್ನು. ಹೊಂದಿರಬಾರದು ಯಾವುದರದು ಜ್ಞಾನವನ್ನು, ಅನಿಸಬೇಕು ಸದಾ ತೆಗೆದುಕೊಳ್ಳಬೇಕೆಂದು ನಾಮವನ್ನು. ಪ್ರಪಂಚದಲ್ಲಿ ಕಾಯ್ದುಕೊಳ್ಳಬೇಕು ಸಮಾಧಾನ, ಇದೇ ಭಕ್ತನ ಮುಖ್ಯ ಲಕ್ಷಣ. ಪತಿವ್ರತೆ ಸಾಧ್ವಿಯರು ದೊಡ್ಡ ದೊಡ್ಡ, ಅವರನ್ನೇ ಸ್ಮರಿಸಬೇಕು ಚಿತ್ತವನ್ನು ಮಾಡಿ ದೃಢ. ಇದೇ ಗೊಳಿಸುತ್ತದೆ ನಮ್ಮ ಪುಣ್ಯವನ್ನು ಸುದೃಢ. ನಿಮ್ಮ ಪತಿಯಂಥವರ ಸಹವಾಸ ಇದು ನಿಮಗೆ ಭಾಗ್ಯದಿಂದಲೇ ಪ್ರಾಪ್ತವಾಗಿದೆ ವಿಶೇಷ. ಅವರ ಆಜ್ಞೆಯಂತೆ ನಡೆಯಿರಿ, ಅವರ ಸುಖದಲ್ಲಿಯೇ ನಿಮ್ಮ ಸುಖವೆಂದರಿಯಿರಿ. ರಾಮನ ಮೇಲಿಡರಿ ವಿಶ್ವಾಸ, ಸುಖವಾಗಿ ಮಾಡಿರಿ ಪ್ರಪಂಚದ ಸಹವಾಸ. ರಾಮನನ್ನು ಸ್ಮರಿಸಲು ಚಿತ್ತದಲ್ಲಿ, ಪ್ರಪಂಚದ ಚಿಂತೆ ಅವನ ಕೈಯಲ್ಲಿ. ಪ್ರಪಂಚದಲ್ಲಿರಬೇಕು ಸಾವಧಾನ, ಆದರೂ ಲೋಭದಲ್ಲಿ ತೊಡಗಿಸಬಾರದು ಮನಸ್ಸನ್ನು. ಧನ ಸಂಗ್ರಹ ಮಾಡಿರಿ, ಎಲ್ಲವನ್ನು ಖರ್ಚು ಮಾಡಬೇಡಿರಿ. ಇದು ಪ್ರಪಂಚದ ನಿಯಮ, ಜಗತ್ತಿನಲ್ಲಿ ನಡೆಯುತ್ತಾ ಬಂದಿರುವ ಧರ್ಮ. ಜಗತ್ತಿನ ರೀತಿ ಲೋಭದಲ್ಲಿ ಗತಿ, ಇದು ಮಾತ್ರ ನಮಗೆ ಹಿಡಿಸದ ರೀತಿ. ದೇಹದಿಂದ ಪತಿಸೇವೆ, ಧ್ಯಾನದಲ್ಲಿರಬೇಕು ರಾಮದೇವ. ಅವರ ಪ್ರಪಂಚ ಉತ್ತಮವಾಯಿತು, ಇದೇ ನಮ್ಮ ಹೃತ್ಪೂರ್ವಕ ಆಶೀರ್ವಾದವಾಯಿತು. ಪ್ರಪಂಚದ ಸಂಗತಿ, ಚಿಂತೆಯ ಉತ್ಪತ್ತಿ, ನಾವು ಹಿಡಿದರೆ ನಾಮದ ಸಂಗತಿ. ನಮಗೆ ಆಗುವುದು ಚಿಂತೆರಹಿತ ಆನಂದದ ಪ್ರಾಪ್ತಿ. ಹೆಣ್ಣು ಮಕ್ಕಳ ಚಿಂತೆ ಮಾಡಬಾರದು, ಪ್ರಯತ್ನವನ್ನಂತೂ ಬಿಡಬಾರದು. ಪ್ರಯತ್ನದ ಕೊನೆಗೆ ಪರಮೇಶ್ವರ, ಇದೇ ಇರುವುದು ಸಾಧು ಸಂತರ ವಿಚಾರ. ಇದನ್ನೇ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅತಿ ಗಂಭೀರವಾಗಿ. ಆರಂಭದಲ್ಲಿ ಸ್ಮರಿಸಿದವರು ಶ್ರೀರಾಮನನ್ನು, ಅವನೇ ಹೊಂದುವನು ಪ್ರಯತ್ನಾಂತದಲ್ಲಿಯೂ ಶ್ರೀರಾಮನನ್ನು. ಇಟ್ಟುಕೊಳ್ಳಬೇಕು ಇದೇ ವಿಶ್ವಾಸವನ್ನು, ಸುಖವಾಗಿ ಮಾಡಬೇಕು ಪ್ರಪಂಚವನ್ನು. ತಿಳಿಯಿರಿ ಆಶೀರ್ವಾದ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.